ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣಾ ಫಲಿತಾಂಶ ಅತಂತ್ರವಾಗಿದೆ. 227 ಕ್ಷೇತ್ರಗಳ ಪೈಕಿ 84 ಕ್ಷೇತ್ರಗಳಲ್ಲಿ ಶಿವಸೇನೆ ಗೆಲುವನ್ನು ಸಾಧಿಸಿದೆ. ಇತ್ತ ಬಿಜೆಪಿ 81 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಇನ್ನುಳಿದಂತೆ ಕಾಂಗ್ರೆಸ್ 31 ಕ್ಷೇತ್ರಗಳಲ್ಲಿ, ಎನ್ಸಿಪಿ 9 ಹಾಗೂ ಎಂಎನ್ಎಸ್ 7 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿದೆ. ಇನ್ನು 14 ಕ್ಷೇತ್ರಗಳಲ್ಲಿ ಪಕ್ಷೇತರರು ಗೆಲುವನ್ನು ಸಾಧಿಸಿದ್ದಾರೆ. 225 ಕ್ಷೇತ್ರಗಳ ರಿಸಲ್ಟ್ ಹೊರಬಂದಿದ್ದು 2 ಕ್ಷೇತ್ರಗಳ ಫಲಿತಾಂಶ ಬರೋದಷ್ಟೇ ಬಾಕಿ ಇದೆ. ಆದರೆ ಬಿಎಂಸಿಯ ಆಡಳಿತ ಚುಕ್ಕಾಣಿ ಹಿಡಿಯಬೇಕಾದ್ರೆ ಮ್ಯಾಜಿಕ್ ನಂಬರ್ 114 ಇಷ್ಟು ನಂಬರ್ ಬೇಕೇ ಬೇಕಾಗುತ್ತೆ. ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲುವಲ್ಲಿ ಶಿವಸೇನೆಯನ್ನು ಗೆಲುವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದೆ. 84 ಸೀಟ್ಗಳನ್ನು 30 ಸೀಟ್ಗಳ ಕೊರತೆಯನ್ನು ಎದುರಿಸ್ತಾ ಇದೆ. ಬಿಜೆಪಿಗೆ 33 ಸೀಟ್ಗಳ ಕೊರತೆ ಎದುರಾಗಿದೆ. 4 ಪಕ್ಷೇತರರು ಬಿಜೆಪಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಆ ಬೆಂಬಲ ಸಾಕಾಗೋದಿಲ್ಲ. ಹೀಗಾಗಿ ಮತ್ತೆ ಬಿಎಂಸಿ ಚುನಾವಣೆಗಿಂತ ಸ್ವಲ್ಪ ಮುಂಚೆ ಪರಸ್ಪರ ಮುನುಸು ಮಾಡಿಕೊಂಡು ಪ್ರತ್ಯೇಕವಾಗಿ ಚುನಾವಣೆಯನ್ನು ಎದುರಿಸಿದಂಥ ಬಿಜೆಪಿ ಮತ್ತು ಶಿವಸೇನೆ ಮತ್ತೆ ಒಂದಾಗಿ ಅಧಿಕಾರವನ್ನು ನಡೆಸ್ತಾರ ಅನ್ನುವಂಥದ್ದು ಕೂಡ ಈಗಿರುವಂತಹ ಪ್ರಶ್ನೆ. ಯಾಕಂದರೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮತ್ತು ಶಿವಸೇನೆಯ ಮೈತ್ರಿಕೂಟ ಅಧಿಕಾರದಲ್ಲಿ ಇದೆ. ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ವಿಧಾನಸಭಾ ಚುನಾವಣೆಯನ್ನು ಎರಡೂ ಪಕ್ಷಗಳು ಪ್ರತ್ಯೇಕವಾಗಿ ಎದುರಿಸಿಯೇ ಚುನಾವಣೆಯನ್ನು ನಡೆಸಿದ್ವು. ಬಳಿಕ ಚುನಾವಣೆಯ ನಂತರ ಅನಿವಾರ್ಯವಾಗಿ ಶಿವಸೇನೆ ಮತ್ತು ಬಿಜೆಪಿ ಮೈತ್ರಿ ಸರ್ಕಾರವನ್ನು ಈಗ ನಡೆಸಿಕೊಂಡು ಹೋಗ್ತಾ ಇರುವಂಥದ್ದು. ಆದರೂ ಕೂಡ ಆಗಾಗ ಈ ಎರಡೂ ಪಕ್ಷಗಳ ಮಧ್ಯೆ ನಿಜವಾದ ಬಾಸ್ ಯಾರು ಅನ್ನುವಂತಹ ಗಲಾಟೆ ನಡೀತಾನೆ ಇರುತ್ತೆ. ಅದರಂತೆ ಮುಂಬೈ ಚುನಾವಣೆಯಲ್ಲೂ ಕೂಡ ಅಷ್ಟೇ ಶಿವಸೇನೆಯೊಂದಿಗೆ ಮೈತ್ರಿ ಮಾತುಕತೆ ವಿಫಲವಾದ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಶಿವಸೇನೆ ಪ್ರತ್ಯೇಕವಾಗಿಯೇ ಸ್ಪರ್ಧೆಯನ್ನು ಮಾಡಿದ್ವು. ಈಗ ಸಮಬಲದ ಸಾಧನೆಯನ್ನು ಎರಡೂ ಪಕ್ಷಗಳು ಮಾಡಿವೆ. 84 ಶಿವಸೇನೆ, 81 ಬಿಜೆಪಿ. ಈ ಹಿಂದೆ ಮೈತ್ರಿಯಲ್ಲಿ ಸ್ಪರ್ಧೆ ಮಾಡಿದಾಗ ಬಿಜೆಪಿಗೆ 20ರಿಂದ 30 ಸ್ಥಾನಗಳು ಮಾತ್ರ ಬರ್ತಾ ಇತ್ತು. ಈಗ ಪ್ರತ್ಯೇಕವಾಗಿ ಫೈಟ್ ಮಾಡಿ ಬಿಜೆಪಿ 80 ಸ್ಥಾನಗಳನ್ನು ಗಳಿಸಿದೆ. ಹೀಗಾಗಿ ಅಧಿಕಾರಕ್ಕೆ ಹಿಡಿಬೇಕು ಅಂದರೆ ಈಗ ಬೇಕಾಗಿರುವಂಥ ಮ್ಯಾಜಿಕ್ ನಂಬರ್ ತಲುಪೋಕೆ ಎರಡೂ ಪಕ್ಷಗಳು ಏನು ಮಾಡುತ್ತವೆ? ಮತ್ತೆ ಶಿವಸೇನೆ ಬಿಜೆಪಿ ಮೈತ್ರಿ ಮಾಡಿಕೊಂಡೇ ಬಿಎಂಸಿ ಅಧಿಕಾರವನ್ನು ಹಿಡಿತಾವ ಅಥವಾ ಬೇರೆನಾದರೂ ಇಲ್ಲಿ ಮ್ಯಾಜಿಕ್ ನಂಬರ್ಗೋಸ್ಕರ ಬೇರೆ ಏನಾದರೂ ಕಾರ್ಯತಂತ್ರವನ್ನು ರೂಪಿಸಲಾಗುತ್ತಾ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ.